ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಬಂದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು 18th ಪೇಪರ್ ನೋಡುವ. ಆಲ್ರೆಡಿ 17 ಪೇಪರ್ ಅಪ್ಲೋಡ್ ಆಗಿದೆ. ಇನ್ನು ಯಾರೆಲ್ಲ ನೋಡಿಲ್ಲ ಪ್ಲೇ ಲಿಸ್ಟಲ್ಲಿದೆ, ಹೋಗಿ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಏನಿದೆ ನೋಡೋಣ. ಮೊದಲನೇ ಕ್ವಶನ್ನು, ಒಂದು ತ್ರಿಕೋನದ ಪರಿಧಿಯು 100 ಸೆಂಟಿಮೀಟರ್ ಮತ್ತು ಎರಡು ಬದಿಗಳ ಉದ್ದ 30 ಸೆಂಟಿಮೀಟರ್ ಮತ್ತು 40 ಸೆಂಟಿಮೀಟರ್ ಆಗಿದ್ದರೆ ಮೂರನೇ ಬದಿ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಇದನ್ನ ವಿತೌಟ್ ಫಾರ್ಮುಲಾ ಅಥವಾ ಫಾರ್ಮುಲಾ ಇಲ್ಲದೆ ಈಸಿಯಾಗಿ ಬಿಡಿಸೋದನ್ನ ಹೇಳ್ಕೊಡ್ತೀನಿ. ಏನಿದೆ ಮೊದಲು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ, ಕ್ವಶನ್ನ ಅರ್ಥ ಮಾಡ್ಕೊಳ್ಳೋದು ಕಲೀರಿ. ಏನು ಹೇಳ್ತಿದ್ದಾರೆ, ತ್ರಿಕೋನದ ಪರಿಧಿ ಅಥವಾ ತ್ರಿಭುಜ ಅನ್ಕೊಳ್ಳೋಣ ನಾವು. ಏನಿದೆ 3 ಬದಿಗಳಿರುವ ತ್ರಿಭುಜ. ಅದರಲ್ಲಿ ಏನು ಹೇಳ್ತಿದ್ದಾರೆ, ಇದರದ ಏರಿಯಾ ಅಥವಾ ಪರಿಧಿಯು ಟೋಟಲ್ 100 ಸೆಂಟಿಮೀಟರ್ ಇದೆ ಅಂತೆ. ಯಾವುದ್ಯಾವುದು ಸೇರಿ ಈ ಎಕ್ಸ್ ವೈ ಝೆಡ್ ಅನ್ಕೊಳ್ಳೋಣ. ಇನ್ನು ನೆಕ್ಸ್ಟ್ ಈ ಎಕ್ಸ್ ವೈ ಝೆಡ್ ಈ ಎಲ್ಲ ಪರಿಧಿಗಳ ಒಟ್ಟು ಎಷ್ಟಿದೆ, 100 ಸೆಂಟಿಮೀಟರ್ ಇದೆ. ಈ 100 ಸೆಂಟಿಮೀಟರಲ್ಲಿ ಅವರು ನಮಗೆ ಎಕ್ಸ್ ವೈ ಮತ್ತು ಝೆಡ್ಡಲ್ಲಿ ಎಕ್ಸ್ ವೈದ್ ಮಾತ್ರ ನಮಗೆ ಕೊಟ್ಟಿದ್ದಾರೆ ಉದ್ದಗಳನ್ನು. ಎರಡು ಬದಿಯ ಉದ್ದಗಳು ಎಷ್ಟಿದೆ, 30 ಮತ್ತು 40 ಸೆಂಟಿಮೀಟರ್ ಇದೆ. ಈ 3 ಬದಿಯ ಉದ್ದಗಳ ಒಟ್ಟು ಮೊತ್ತದಲ್ಲಿ ನಾವು ಈ 2 ಬದಿಗಳ ಒಟ್ಟು ಮೊತ್ತವನ್ನು ಮೈನಸ್ ಮಾಡಿದಾಗ ನಮಗೆ ಏನಿದೆ ಆ ಒಂದು ಮೂರನೇ ಬದಿಯ ಉದ್ದ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಯಾವ ಥರ ಸಾಲ್ವ್ ಮಾಡೋದು ನೋಡೋಣ. ಈಗ ಏನು ಹೇಳಿದ್ದಾರೆ, ಫಸ್ಟು ಟೋಟಲ್ಲು ಏರಿಯಾ ಅಥವಾ ವಿಸ್ತೀರ್ಣ ಅಥವಾ ಪರಿಧಿ ಎಷ್ಟು ಹೇಳಿದ್ದಾರೆ, 100 ಸೆಂಟಿಮೀಟರ್. ಈ 100 ಸೆಂಟಿಮೀಟರ್ನಲ್ಲಿ ನಮಗೆ ಎಕ್ಸ್ ವೈ ಝೆಡ್ ಅಂದ್ಕೊಂಡಿದ್ವಿ. ಎಕ್ಸ್ ವೈದು ಎಷ್ಟಿದೆ, ಎಕ್ಸ್ ಪ್ಲಸ್ ವೈದು ಎಕ್ಸ್ದು 30 ಇದೆ, ವೈದು ಎಷ್ಟಿದೆ 40 ಇದೆ. ಓಕೆ, ಈ 30 ಪ್ಲಸ್ 40 ಎಷ್ಟಾಗುತ್ತೆ, 70 ಆಗುತ್ತೆ. ಏನು ಬಂದಿದೆ, ಈ 70 ಎರಡು ಬದಿಯ ಉದ್ದವಾಗಿದೆ, ಎರಡು ಬದಿಯ ಒಟ್ಟು ಉದ್ದವಾಗಿದೆ. ಇನ್ನು ನೆಕ್ಸ್ಟ್ ನಮ್ಗೆ ಇವಾಗ ಏನು ಬೇಕು, ಮೂರನೇ ಬದಿಯ ಉದ್ದ ಎಷ್ಟು ಅನ್ನೋದು ಬೇಕು. ಹಾಗಾಗಿ ನಾವೇನು ಮಾಡಬೇಕಂದ್ರೆ ಇವಾಗ ಈ 3 ಬದಿಯ ಒಟ್ಟು ಉದ್ದದಲ್ಲಿ ಈ ಎರಡು ಬದಿಗಳ ಒಟ್ಟು ಉದ್ದವನ್ನು ನಾವು ಮೈನಸ್ ಮಾಡಿದಾಗ ನಮಗೆ ಮೂರನೇ ಬದಿಯ ಉದ್ದ ಎಷ್ಟು ಅನ್ನೋದು ಗೊತ್ತಾಗುತ್ತೆ. 3 ಬದಿಗಳ ಒಟ್ಟು ಉದ್ದ ಎಷ್ಟಿದೆ, 100 ಸೆಂಟಿಮೀಟರ್ ಇದೆ. ಎರಡು ಬದಿಗಳ ಒಟ್ಟು ಉದ್ದ 70 ಸೆಂಟಿಮೀಟರ್. ಈ 100ರಲ್ಲಿ 70 ಮೈನಸ್ ಮಾಡಿದಾಗ ನಮ್ಗೆ ಏನು ಬರುತ್ತೆ, 30 ಸೆಂಟಿಮೀಟರ್. ಆನ್ಸರ್ ಇಸ್ 30 ಸೆಂಟಿಮೀಟರ್. ಯಾವ ಆಪ್ಷನಲ್ಲಿದೆ, ಫಸ್ಟ್ ಆಪ್ಷನಲ್ಲಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಏನಿದೆ, ಎರಡನೇ ಕ್ವಶನು, ಸೆಕೆಂಡ್ ಕ್ವಶನು. ಒಬ್ಬ ವಿದ್ಯಾರ್ಥಿ ತನ್ನ ಮನೆಯಿಂದ 3 ಕಿಲೋಮೀಟರ್ ವೇಗದಂತೆ ಶಾಲೆಗೆ ಹೋಗುತ್ತಾನೆ. ಮರಳಿ ಶಾಲೆಯಿಂದ 6 ಕಿಲೋಮೀಟರ್ ವೇಗದಂತೆ ಮನೆಗೆ ಬರುತ್ತಾನೆ. ಆ ವಿದ್ಯಾರ್ಥಿಯ ಸರಾಸರಿ ವೇಗ ಎಷ್ಟು ಅಂತ ಕೇಳಿದ್ದಾರೆ. ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಮೇಲಿದೆ ಕ್ವಶನು. ಟೈಮ್ ಆ್ಯಂಡ್ ಡಿಸ್ಟೆನ್ಸು ಏನಿದೆ, ಅವರೇಜ್ ಸ್ಪೀಡ್ ಕೇಳಿದ್ದಾರೆ, ಸರಾಸರಿ ವೇಗ. ಇದಕ್ಕೆ ಒಂದು ಫಾರ್ಮುಲಾ ಇದೆ, ಅದನ್ನು ಯೂಸ್ ಮಾಡಿದರೆ ನೀವು ಆನ್ಸರ್ನ ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು. ಏನಿದೆ ಫಾರ್ಮುಲಾ ಅಂತ ನೋಡೋದಾದರೆ 2xy ಡಿವೈಡೆಡ್ ಬೈ xy ಅಂತ ಇದೆ. 2 ಇಂಟು xy ಅಂದರೆ ಏನು, ಮನೆಯಿಂದ ಶಾಲೆಗೆ ಹೋಗುವ ವೇಗ ಮತ್ತು ಶಾಲೆಯಿಂದ ಮನೆಗೆ ಮರಳುವ ವೇಗ ಏನಿದೆ ಇದೇ xy. 3 ಇಂಟು 6. ನೆಕ್ಸ್ಟು ಎಕ್ಸ್ ಪ್ಲಸ್ ವೈ ಮಾಡಬೇಕು. 3 + 6 ಎಷ್ಟಾಗುತ್ತೆ, 9 ಆಗುತ್ತೆ. ಓಕೆ, ನೆಕ್ಸ್ಟ್ ಇದನ್ನು ಸಿಂಪ್ಲಿಫಿಕೇಷನ್ ಮಾಡೋಣ. 3 3 9, 3 2 6. ನೆಕ್ಸ್ಟು ಈ 3ಕ್ಕೆ 3 ಕ್ಯಾನ್ಸಲ್ ಆಗುತ್ತೆ, ಉಳಿದಿದ್ದೇನು 2 ಇಂಟು 2. 2 2 ಎಷ್ಟಾಗುತ್ತೆ, 4 ಕಿಲೋಮೀಟರ್ ಪರ್ ಅವರ್. 4 ಕಿಲೋಮೀಟರ್ ಪರ್ ಅವರ್. ಯಾವ ಆಪ್ಷನಲ್ಲಿದೆ, ಫಸ್ಟ್ ಆಪ್ಷನಲ್ಲಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಮೂರನೇ ಕ್ವಶನ್ ಏನಿದೆ, 9 ಮತ್ತು 18 ಮತ್ತು 6ರ 4ನೇ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಇದೆ. ಏನಿದೆ, ರೇಷೋ ಆ್ಯಂಡ್ ಪ್ರಪೋರ್ಷನ್ ಮೇಲಿದೆ ಕ್ವಶನ್ನು. ಇದರಲ್ಲಿ ನೀವು ಮೂರನೇ ಅನುಪಾತ ಮತ್ತು 4ನೇ ಅನುಪಾತ ಮತ್ತು ಸರಾಸರಿ ಅನುಪಾತ ಎಂಬ 3 ಟಾಪಿಕ್ ಬರುತ್ತೆ. ಆ 3 ಟಾಪಿಕ್ಕಿಗೆ ಸಂಬಂಧಪಟ್ಟಂತೆ ಒಂದೊಂದು ಫಾರ್ಮುಲಾ ಇದೆ. ಯಾವುದನ್ನು ಕೇಳಿದರೂ ಆ ಫಾರ್ಮುಲಾ ಅಪ್ಲೈ ಮಾಡಿದಾಗ ಅಷ್ಟೇ ನಿಮ್ಗೆ ಆನ್ಸರ್ ಬರೋದು. ಓಕೆ, ಈಗ ಯಾವುದನ್ನು ಕೇಳಿದರೆ ನಮಗೆ 4ನೇ ಅನುಪಾತ ಅಂತ ಕೇಳಿದ್ದಾರೆ. 4ನೇ ಅನುಪಾತದ್ದು ಫಾರ್ಮುಲಾ ಏನಿದೆ, B ಇಂಟು C ಡಿವೈಡೆಡ್ ಬೈ A ಮಾಡಬೇಕು. ಓಕೆ, 9 ಇಂಟು 18 ಡಿವೈಡೆಡ್ ಬೈ 6. ಇದನ್ನು ನಾವು ಇವಾಗ ಸಾಲ್ವ್ ಮಾಡಿದಾಗ ಸಿಂಪ್ಲಿಫಿಕೇಷನ್ ಮಾಡಿದಾಗ ನಮ್ಗೆ ಆನ್ಸರ್ ಬರುತ್ತೆ. 6 1 6 3 18. ಇನ್ನು ಉಳಿದಿದ್ದೇನು ನಮಗೆ 9 ಇಂಟು 3. 9 3 ಎಷ್ಟಾಗುತ್ತೆ, 9 3 27. ಆನ್ಸರ್ ಇಸ್ 27. ಯಾವ ಆಪ್ಷನಲ್ಲಿದೆ, ಫಸ್ಟ್ ಆಪ್ಷನಲ್ಲಿದೆ.
ನಾನು ಆಲ್ರೆಡಿ ನಿಮಗೆ ಆ 3 ಟಾಪಿಕ್ ಅಥವಾ 3rd ಟಾಪಿಕ್ ಮೇಲೂ ನಿಮ್ಗೆ ಏನೇನಿದೆ ಫಾರ್ಮುಲಾಸ್ ಅನ್ನೋದನ್ನ ಬರೆದು ತೋರಿಸಿದ್ದೀನಿ ಒಂದು ಕ್ಲಾಸಲ್ಲಿ. ನೀವು ಬರ್ಕೊಂಡು ಇಟ್ಕೊಂಡವರು ನಿಮಗೆ ಗೊತ್ತಾಗಿರುತ್ತೆ ಯಾವುದು ಏನು ಫಾರ್ಮುಲಾ ಅನ್ನೋದು. ನೆಕ್ಸ್ಟ್ ಕ್ವಶನ್ ಕಡೆ ಹೋಗೋಣ. ಏನಿದೆ 4th ಕ್ವಶನು. 5:7:11 ಅನುಪಾತದಲ್ಲಿ ABC ಯ ನಡುವೆ ಹಣವನ್ನು ವಿತರಿಸಬೇಕು. B ಯು ಎಗಿಂತ 1,500ಗಳನ್ನು ಹೆಚ್ಚಿಗೆ ಪಡೆದರೆ B ಯ ಪಾಲು ಎಷ್ಟು ಅಂತ ಕೇಳ್ತಿದ್ದಾರೆ. ಓಕೆ, ಯಾರ್ಯಾರು ಇದ್ದಾರೆ ಇಲ್ಲಿ? A, B, C 3 ಇದ್ದಾರೆ, 3 ಜನ ಇದ್ದಾರೆ. ರೇಷೋ ಏನಿದೆ ಇವ್ರದ್ದು? 5:7:11 ಇದೆ. ಇನ್ನು ನೆಕ್ಸ್ಟ್ ನಮಗೇನು ಹೇಳ್ತಿದ್ದಾರೆ? B ಯು ಎಗಿಂತ 1,500 ಹೆಚ್ಚಿಗೆ ಪಡೆಯುತ್ತಾನೆ ಅಂತ ಹೇಳ್ತಿದ್ದಾರೆ. ಪಡೆದರೆ ಏನಿದೆ? ಇವಾಗ ಯಾರ ಬಗ್ಗೆ ಮಾತಾಡ್ತಿದ್ದಾರೆ? B ಮತ್ತು A ಬಗ್ಗೆ ಮಾತಾಡ್ತಿದ್ದಾರೆ, C ಇಲ್ಲ. ಇಲ್ಲಿ ಸಿದು ಯಾವುದೇ ಥರ ಕ್ವಶನ್ನಲ್ಲಿ ನೀವು ಏನನ್ನು ಬಳಸೋ ಹಾಗೆ ಇಲ್ಲ, ಯಾಕಂದರೆ ಇಲ್ಲಿ ಮಾತಾಡ್ತಿರೋದು ಬರೀ A ಮತ್ತು B ಬಗ್ಗೆ. ಈ A ಮತ್ತು B ಬಗ್ಗೆ ಏನು ಹೇಳ್ತಿದ್ದಾರೆ? B ಯು ಎಗಿಂತ 1,500 ಹೆಚ್ಚಿಗೆ ಪಡೆಯುತ್ತಾನೆ ಅಥವಾ ಪಡೆದರೆ ಅಂತ ಕೇಳ್ತಿದ್ದಾರೆ. ಅವಾಗ ನಾವು ಏನು ಮಾಡಬೇಕು ಇವಾಗ ಹೇಳಿರೋದ್ರಿಂದ ಅಂದರೆ B ಮತ್ತು Aದು ಡಿಫ್ರೆಂಟ್ ಅಥವಾ ವ್ಯತ್ಯಾಸ ಎಷ್ಟಿದೆ ಅನ್ನೋದನ್ನ ನೋಡಬೇಕು. ಎಷ್ಟಿದೆ? 7 ಮತ್ತು 5 ಅಂದರೆ 7ರಲ್ಲಿ 5 ಕಳೆದ್ರೆ 2 ವ್ಯತ್ಯಾಸ ಇದೆ. ಈ 2 ಅಂದರೆ ಎಷ್ಟು ಅಂತ ಹೇಳ್ತಿದ್ದಾರೆ? 1,500. 1,500 ಅಂದರೆ ಎಷ್ಟು? 2 ಅಂತೆ. ನೆಕ್ಸ್ಟ್ ನಮಗೆ ಯಾರು ಕೇಳ್ತಿದ್ದಾರೆ? B ಯ ಪಾಲು ಎಷ್ಟು? B ಯ ಪಾಲು ಎಷ್ಟು ಅಂತ ಕೇಳ್ತಿರೋದ್ರಿಂದ Bದು ಎಷ್ಟಿದೆ ರೇಷೋದಲ್ಲಿ? 7. 2 ಮತ್ತು 1,500 ಅಂದರೆ ಏನಾಗಿದೆ ಇಲ್ಲಿ? ಇಂಟು 750 ಆಗಿದೆ. ಇಲ್ಲೂ ಕೂಡ ನಾವು ಇಂಟು 750 ಮಾಡೋಣ. 750 ಮಾಡಿದರೆ ನಮ್ಗೇನು ಬರುತ್ತೆ ಆನ್ಸರು? 5,250. 5,250 ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ಓಕೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ 5th ಕ್ವಶನ್ ಏನಿದೆ? 5ನೇ ಕ್ವಶನ್ನು. ಜಾಕೆಟ್ ಮತ್ತು ಹ್ಯಾಂಡ್ ಬ್ಯಾಗ್ಗಳ ಬೆಲೆಯ ಅನುಪಾತ 3:2. ಜಾಕೆಟ್ಗೆ ಬ್ಯಾಗ್ಗಿಂತ 600 ಹೆಚ್ಚಾಗಿದ್ದರೆ ಹ್ಯಾಂಡ್ ಬ್ಯಾಗ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಏನೇನಿದೆ ಇಲ್ಲಿ? ಜಾಕೆಟ್ ಮತ್ತು ಹ್ಯಾಂಡ್ ಬ್ಯಾಗ್ ಇದೆ, 2 ಇದೆ ಇಲ್ಲಿ. ಅದ್ರ ರೇಷೋ ಏನು ಹೇಳ್ತಿದ್ದಾರೆ? 3:2 ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಏನು ಹೇಳಕತ್ತಾರೆ? ಜಾಕೆಟ್ಗೆ ಹ್ಯಾಂಡ್ ಬ್ಯಾಗ್ಗಿಂತ 600 ಹೆಚ್ಚಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲೂ ಕೂಡ ನಾವು ಡಿಫ್ರೆಂಟ್ ತೆಗಿಬೇಕು. ಜಾಕೆಟ್ ಮತ್ತು ಹ್ಯಾಂಡ್ ಬ್ಯಾಗ್ದು ಏನಿದೆ ಈ ಡಿಫ್ರೆಂಟು? 3 ಮತ್ತು 2 ಅಂದರೆ 1 ಡಿಫ್ರೆಂಟ್ ಇದೆ. ಈ 1 ಅಂದರೆ ಎಷ್ಟು ಹೇಳ್ತಿದ್ದಾರೆ? 600 ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನಮಗೇನು ಕೇಳ್ತಿದ್ದಾರೆ? ಹ್ಯಾಂಡ್ ಬ್ಯಾಗನ ಬೆಲೆ ಎಷ್ಟು ಅಂತ. ಹ್ಯಾಂಡ್ ಬ್ಯಾಗ್ದು ಎಷ್ಟಿದೆ ರೇಷೋದಲ್ಲಿ? 2 ಇದೆ, 2. ಇಲ್ಲೇನಾಗಿದೆ? 1 ಮತ್ತು 600 ಅಂದರೆ ಇಂಟು 600 ಅಥವಾ 600 ಮಾಡಿದ್ದಾರೆ. ಇಲ್ಲೂ ನಾವು 600 ಮಾಡೋಣ. 2 ಇಂಟು 600 ಅಂದರೆ ಎಷ್ಟಾಗುತ್ತೆ? 6 2 12. 1 2 0ಗೆ 2 0. ಆನ್ಸರ್ ಈಸ್ 1,200. ಯಾವ ಆಪ್ಷನಲ್ಲಿದೆ? ಆಪ್ಷನ್ಸ್ ಕೆಳಗಿದೆ, ಸಾರಿ, ಫಸ್ಟ್ ಆಪ್ಷನ್ಸಲ್ಲಿದೆ. ಆನ್ಸರ್ ಈಸ್ 1,200. ನೆಕ್ಸ್ಟ್ ಕ್ವಶನ್ ಕಡೆ ಹೋಗೋಣ. ನೆಕ್ಸ್ಟ್ 6th ಕ್ವಶನ್ ಏನಿದೆ? 6ನೇ ಕ್ವಶನ್ನು. 10 ಸಂಖ್ಯೆಗಳ ಸರಾಸರಿ 12, ಅವುಗಳಲ್ಲಿ 6 ಸಂಖ್ಯೆಗಳ ಸರಾಸರಿ 8 ಮತ್ತು ಉಳಿದ 4 ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಏನಿದೆ? ಆವ್ರೇಜ್, ಸರಾಸರಿ ಮೇಲಿದೆ ಕ್ವಶನ್ನು. ನಿಮ್ಗೆ ಎಕ್ಸಾಮಿಗಿನ್ನೂ ಭಾಳ ದಿನ ಉಳಿದಿಲ್ಲ. ಬೇಗ ನೀವು ಪ್ರಾಕ್ಟೀಸ್ ಅಥವಾ ರಿವಿಸನ್ನ ಸ್ಪೀಡ್ ಮಾಡ್ಕೊಳ್ಳಿ. ಓಕೆ, ಇನ್ನು 10 ಡೇಸ್ ಅಷ್ಟೇ ನಿಮಗೆ ಎಕ್ಸಾಮ್ಗೆ. ಇನ್ನೇನು ಎಲ್ಲನೂ ಕೂಡ ಅನೌನ್ಸ್ ಮಾಡ್ತಾರೆ. ಎಕ್ಸಾಮ್ ಸಿಟಿ ಮತ್ತು ಎಕ್ಸಾಮ್ದು ಆಲ್ ಟಿಕೆಟ್ ಕೂಡ ನಿಮ್ಮದು ಇನ್ನೇನು ರಿಲೀಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನಿದೆ? ಪ್ರಾಬ್ಲಮ್ ಕಡೆ ಬರೋಣ. ಏನು ಹೇಳ್ತಿದ್ದಾರೆ? 10 ಸಂಖ್ಯೆಗಳ ಸರಾಸರಿ 12 ಅಂತ ಹೇಳ್ತಿದ್ದಾರೆ. 10 ಇಂಟು 12 ಮಾಡಿದಾಗ ಏನು ಬರುತ್ತೆ? 10 12 120. 10 12 120, 12 120 ಆಗುತ್ತೆ. ಇನ್ನು ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅವರು? 6 ಸಂಖ್ಯೆಗಳ ಸರಾಸರಿ, ಅವುಗಳಲ್ಲಿ 6 ಸಂಖ್ಯೆಗಳ ಸರಾಸರಿ ಎಷ್ಟಂತೆ? 8 ಅಂತೆ. 8 6 ಎಷ್ಟಾಗುತ್ತೆ? 48 ಆಗುತ್ತೆ. ನೆಕ್ಸ್ಟ್ ನಮಗೇನು ಕೇಳ್ತಿದ್ದಾರೆ ಇವಾಗ? ಉಳಿದ 4 ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ. ಓಕೆ, ನಾವಿವಾಗ ಏನು ಮಾಡಬೇಕು ಅಂದರೆ ಒಟ್ಟು 10 ಸಂಖ್ಯೆಗಳ ಸರಾಸರಿಯಲ್ಲಿ ಒಟ್ಟು 6 ಸಂಖ್ಯೆಗಳ ಸರಾಸರಿಯನ್ನು ಮೈನಸ್ ಮಾಡಿದಾಗ ನಮಗೆ ಆ 4 ಸಂಖ್ಯೆಗಳ ಒಟ್ಟು ಮೊತ್ತ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಆ ಒಟ್ಟು ಮೊತ್ತ ಆನ್ಸರ್ ಆಗಿರೋದಿಲ್ಲ, ಯಾಕಂದರೆ ಅವರು 4 ಸಂಖ್ಯೆಗಳ ಒಟ್ಟು ಸರಾಸರಿ ಕೇಳ್ತಿರೋದ್ರಿಂದ ನಾವು ಬಂದಿರುವ ಉತ್ತರಕ್ಕೆ ಡಿವೈಡೆಡ್ ಬೈ 4 ಮಾಡಬೇಕು. ಆಗ ನಮಗೆ 4 ಸಂಖ್ಯೆಗಳ ಸರಾಸರಿ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಇವಾಗ ಏನು ಮಾಡೋಣ? ಈ 10 ಸಂಖ್ಯೆಗಳ ಒಟ್ಟು ಮೊತ್ತದಲ್ಲಿ ಈ 6 ಸಂಖ್ಯೆಗಳ ಒಟ್ಟು ಮೊತ್ತವನ್ನು ಮೈನಸ್ ಮಾಡೋಣ. ಈ 120ರಲ್ಲಿ 48 ಮೈನಸ್ ಮಾಡಿದಾಗ ನಮ್ಗೆ ಏನು ಬರುತ್ತೆ? 72 ಬರುತ್ತೆ, 72 ಬರುತ್ತೆ.
ಈ 72 ಏನಿದೆ ಆನ್ಸರ್ ಅಲ್ಲ, ಆಪ್ಷನ್ಸಲ್ಲೂ ಇಲ್ಲ. ಯಾಕಂದರೆ ಇದನ್ನು ಸರಾಸರಿ ಕೇಳ್ತಿರೋದ್ರಿಂದ ನಾವು ಎಷ್ಟು ಸಂಖ್ಯೆಗಳ ಸರಾಸರಿ ಕೇಳ್ತಿದ್ದಾರೆ, 4 ಸಂಖ್ಯೆಗಳ ಸರಾಸರಿ ಕೇಳ್ತಿದ್ದಾರೆ. ಹಾಗಾಗಿ ನಾವು ಡಿವೈಡೆಡ್ ಬೈ 4 ಮಾಡೋಣ. 4 ಒಂದಲೇ 4 ಎಷ್ಟು ಉಳಿತು, 3 ಉಳಿತು, 32 ಆಯಿತು. 4 ಎಂಟ್ಲೆ 32. ಆನ್ಸರ್ ಈಸ್ 18. ಯಾವ ಆಪ್ಷನ್ನಲ್ಲಿದೆ? ಫಸ್ಟ್ ಆಪ್ಷನ್ನಲ್ಲಿದೆ. ಯಾರಿಗೆಲ್ಲ ಕ್ಲಾಸ್ ಸ್ಪೀಡ್ ಅನಿಸುತ್ತೆ ಅವರು ಸ್ವಲ್ಪ ಸೆಟ್ಟಿಂಗನ್ನು ಕಡಿಮೆ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ 7th ಕ್ವಶನ್ ಕಡೆ ಹೋಗೋಣ. ನೆಕ್ಸ್ಟ್ 7th ಕ್ವಶನ್, 7ನೇ ಕ್ವಶನ್ ಏನಿದೆ, ಒಂದು ರೈಲು 72 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸುತ್ತಿದೆ. 200 ಮೀಟರ್ ಉದ್ದದ ಪ್ಲಾಟ್ಫಾರಮ್ ಅನ್ನು ದಾಟಲು 26 ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತದೆ. ಆ ರೈಲಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಏನಿದೆ, ಟ್ರೈನ್ ಪ್ರಾಬ್ಲಮ್ ಮೇಲಿದೆ ಕ್ವಶನ್ನು. ಏನು ಮಾಡಬೇಕು ಅಂದರೆ ನಾವು ಇವಾಗ ಮೊದಲು ಈಗ ಅವರು ನಮಗೆ ರೈಲಿನ ಉದ್ದ ಎಷ್ಟು ಅಂತ ಕೇಳ್ತಿದ್ದಾರೆ. ಈ ಪ್ರಾಬ್ಲಮ್ ಯಾವ ಥರ ಸಾಲ್ವ್ ಮಾಡಬೇಕು ಅಂದರೆ, ರೈಲಿನ ವೇಗವನ್ನು ಅವರು ಮೊದಲು ಕಿಲೋಮೀಟರ್ ಪರ್ ಅವರ್ಗಳಲ್ಲಿ ಕೊಟ್ಟಿರೋದ್ರಿಂದ ಇದನ್ನು ನಾವು ಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡ್ಕೊಳ್ಳೋದು ನಮ್ಮದು ಮೊದಲನೇ ಸ್ಟೆಪ್ ಆಗಿರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ನಾವು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಿರೋ ಆನ್ಸರ್ನಿಂದ ಆ ಬಂದಿರೋ ಉತ್ತರಕ್ಕೆ ನಾವು ಏನಿದೆ ಟೈಮ್ ಅಥವಾ ಸಮಯ ಅಥವಾ ಸೆಕೆಂಡ್ ಏನಿದೆ ಕೊಟ್ಟಿರುವ ಸೆಕೆಂಡನ್ನು ಇಂಟು ಮಾಡಬೇಕು. ಈ ಎಕ್ಸಾಂಪಲ್ ಒಂದು 10 ಬಂದಿದೆ ಅಂದರೆ ಆ 10ಗೆ ಸಮಯ ಅಥವಾ ಟೈಮ್ ಏನಿದೆ ಅದು 26 ಇದೆ. ಇಂಟು ಮಾಡಿದಾಗ ನಮಗೊಂದು ವ್ಯಾಲ್ಯೂ ಬರುತ್ತೆ. ಏನು ಬರುತ್ತೆ? 260 ಬರುತ್ತೆ. ಈ 260 ಏನಿದೆ ಇದು ರೈಲು ಮತ್ತು ಪ್ಲಾಟ್ಫಾರಮ್ ಎರಡರ ಉದ್ದನ ಇನ್ಕ್ಲೂಡ್ ಆಗಿರುತ್ತೆ, ಪ್ಲಸ್ ಆಗಿರುತ್ತೆ. ನಮ್ಗೆ ಇವಾಗ ರೈಲಿನ ಉದ್ದ ಅಷ್ಟೇ ಬೇಕು. ಹಾಗಾಗಿ ನಾವೇನು ಮಾಡಬೇಕು, ಪ್ಲಾಟ್ಫಾರ್ಮಿನ ಉದ್ದವನ್ನು ಮೈನಸ್ ಮಾಡಿದಾಗ ನಮಗೆ ರೈಲಿನ ಉದ್ದ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಓಕೆ, ಪ್ರಾಬ್ಲಮ್ ಬಿಡಿಸೋಣ. ಇದಕ್ಕೆ ಎಕ್ಸಾಂಪಲ್, ಜಸ್ಟ್ ಎಕ್ಸಾಂಪಲ್ ಆಗಿ ಹೇಳಿದ್ದು ನಿಮಗೆ. ಏನಿದೆ, 72 ಕಿಲೋಮೀಟರ್ ಅಂತ ಇದೆ. 72 ಕಿಲೋಮೀಟರ್ನ ನಾವು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು, 18/5 ಮಾಡಬೇಕು. ನೆಕ್ಸ್ಟು 18 1 18 4 18 ಒಂದಲೇ 18 4 72 ಆಗುತ್ತೆ. ಇನ್ನು ಉಳಿದಿದ್ದೇನು ನಮಗೆ 5 × 4. 5 × 4 ಮಾಡಿದ್ರೆ ಏನು ಬರುತ್ತೆ, 5 4 20. ಏನು ಬಂದಿದೆ, ಈ 20 ಆಪ್ಷನಲ್ಲಿಲ್ಲ. ಯಾಕಂದರೆ ನಾನು ಹೇಳಿದ್ದೀನಿ ನಿಮಗೆ ಏನು ಮಾಡಬೇಕು, ಬಂದಿರುವ ಉತ್ತರ ಮತ್ತು ಕೊಟ್ಟಿರುವ ಸಮಯ ಅಥವಾ ಸೆಕೆಂಡನ್ನು ಇಂಟು ಮಾಡಬೇಕು. ಎಷ್ಟು ಬರುತ್ತೆ, 26 × 20 ಅಂದರೆ 520 ಬರುತ್ತೆ. ಏನು ಬಂತು, 520. ಈ 520 ಏನಿದೆ ರೈಲಿನ ಉದ್ದ ಮತ್ತು ಪ್ಲಾಟ್ಫಾರ್ಮಿನ ಉದ್ದ ಎರಡೂ ಕೂಡ ಪ್ಲಸ್ ಆಗಿದೆ ಇದರಲ್ಲಿ. ಈಗ ನಮಗೆ ರೈಲಿನ ಉದ್ದ ಬೇಕು ಅಂದರೆ ಏನು ಮಾಡಬೇಕು, ಪ್ಲಾಟ್ಫಾರ್ಮಿನ ಉದ್ದವನ್ನು ಮೈನಸ್ ಮಾಡಬೇಕು. ಎಷ್ಟಿದೆ ಪ್ಲಾಟ್ಫಾರ್ಮಿನ ಉದ್ದ, 250 ಇದೆ. 250. ಈ 520ರಲ್ಲಿ ನಾವು 250 ಮೈನಸ್ ಮಾಡಿದಾಗ ನಮಗೆ ಆನ್ಸರ್ ಏನು ಬರುತ್ತೆ, 217. 270. ಆನ್ಸರ್ ಈಸ್ 270. ಯಾವ ಆಪ್ಷನಲ್ಲಿದೆ, 270 ಮೀಟರ್. ಫಸ್ಟ್ ಆಪ್ಷನಲ್ಲಿದೆ. ಆನ್ಸರ್ ಈಸ್ 270 ಮೀಟರ್. 7th ಕ್ವಶನ್ ಏನಿದೆ, ಬಿ ಒಂದು ಕೆಲಸದ 20% 7 ದಿನಗಳಲ್ಲಿ ಮುಗಿಸುತ್ತಾನೆ. ಬಿ ಆ ಕೆಲಸದ ಸಂಪೂರ್ಣ ಭಾಗವನ್ನು ಎಷ್ಟು ದಿನಗಳಲ್ಲಿ ಮುಗಿಸಬಹುದು ಅಂತ ಕೇಳಿದ್ದಾರೆ. ಟೈಮ್ ಆ್ಯಂಡ್ ವರ್ಕ್ ಮೇಲಿದೆ ಕ್ವಶನು. ಟೈಮ್ ಆ್ಯಂಡ್ ವರ್ಕ್. ಓಕೆ, ಸಾಲ್ವ್ ಮಾಡೋಣ. ಏನಿದೆ, ಬಿ ಇದ್ದಾನೆ. ಬಿ ಅವನು ಏನಿದೆ 20% 7 ದಿನಗಳಲ್ಲಿ ಮುಗಿಸ್ತಾನಂತೆ. ಎಷ್ಟು, 20% 7 ದಿನಗಳಲ್ಲಿ, 70 ಆಯಿತು, 7 ದಿನಗಳಲ್ಲಿ. ನೆಕ್ಸ್ಟ್ ನಮಗೇನು ಕೇಳ್ತಿದ್ದಾರೆ, ಆ ಕೆಲಸದ ಸಂಪೂರ್ಣ ಭಾಗ ಅಥವಾ ಪೂರ್ಣ ಭಾಗ ಅಂದರೆ ಎಷ್ಟಿರುತ್ತೆ. ಈಗ 20% ಮಾತಾಡ್ತಿದ್ದಾರೆ ಅವರು, 20% ಬಗ್ಗೆ ಹೇಳ್ತಿದ್ದಾರೆ. ಅದೇ ಕೆಲಸದ ಸಂಪೂರ್ಣ ಭಾಗ ಅಥವಾ ಪೂರ್ಣ ಭಾಗ ಅಂದರೆ ಎಷ್ಟಿರುತ್ತೆ, 100. ಓಕೆ, ಈಗ ಏನು ಮಾಡಬೇಕು ನಾವು, ಕ್ರಾಸ್ ಮಲ್ಟಿಫಿಕೇಷನ್. 100 × 7 ಡಿವೈಡೆಡ್ ಬೈ 20. ನೆಕ್ಸ್ಟ್ ಏನು ಮಾಡಬೇಕು, ಇವಾಗ ಸಿಂಪ್ಲಿಫಿಕೇಷನ್ ಮಾಡೋಣ. 21 25 ಎಷ್ಟಾಗುತ್ತೆ, 100 ಆಗುತ್ತೆ. ಇನ್ನು ಉಳಿದಿದ್ದೇನು ನಮಗೆ, 7 × 5 ಉಳಿತು. 7 × 5 ಮಾಡಿದರೆ ನಮ್ಗೆ ಏನು ಬರುತ್ತೆ, 7 5 35. ಆನ್ಸರ್ ಈಸ್ 35 ಡೇಸ್. ಇನ್ನು ನೆಕ್ಸ್ಟ್ 9th ಕ್ವಶನ್ ಏನಿದೆ, ಸಿಂಪ್ಲಿಫಿಕೇಷನ್, ಸರಳೀಕರಿಸಿ ಅಂತ ಇದೆ. ಏನಿದೆ, ಮೊದಲು ಪ್ರಾಬ್ಲಮ್ ಹಾಕೋಣ. 9 ಆಫ್ ಅಂದರೆ ಏನು, ಇಂಟು, ನೆಕ್ಸ್ಟು 21, ನೆಕ್ಸ್ಟ್ ಇಂಟು ಬ್ರಾಕೆಟ್ 4 + 3 ಅಂತ ಇದೆ, ಪ್ಲಸ್ ಇದು. ಓಕೆ, ಮೊದಲು ಯಾವುದನ್ನು ಮಾಡಬೇಕು ನಾವು, ಇವಾಗ ಬ್ರಾಕೆಟ್ ಕ್ಲಿಯರ್ ಮಾಡಬೇಕು. ಬ್ರಾಕೆಟಲ್ಲಿ ಏನಿದೆ, 4 + 3 ಇದೆ. 4 + 3 ಎಷ್ಟಾಗುತ್ತೆ, 7 ಆಗುತ್ತೆ. ಓಕೆ, ಇಂಟುಗೆ ಇಂಟು, 21ಗೆ 21, ಇಂಟು 9ಗೆ 9. ಏನಿದೆ ಇದು, 9 × 21 × 7 ಮಾಡಿದರೆ ಎಷ್ಟು ಬರುತ್ತೆ, 9 × 21 × 7 ಮಾಡಿದರೆ
ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನೋಡ್ಕೊಳ್ಳಿ. ಆನ್ಸರ್ ಈಸ್ 1323. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಕಡೆ ಹೋಗೋಣ. ಇನ್ನು ನೆಕ್ಸ್ಟ್ 10th ಕ್ವಶನ್ ನೋಡೋಣ. ಏನಿದೆ 10th ಕ್ವಶನು? ಒಂದು ಮೊತ್ತಕ್ಕೆ 20 ವರ್ಷಕ್ಕೆ ಸರಳ ಬಡ್ಡಿಯು ಆ ಮೊತ್ತದ 5:2 ವಾರ್ಷಿಕ ಬಡ್ಡಿ ದರ ತಿಳಿಸಿ ಅಂತ ಇದೆ. ಎಷ್ಟರಷ್ಟಿದೆ? 5:2. ಏನಿದೆ ಇದು? 5 ಏನಿದೆ ಇದು ಪ್ರಿನ್ಸಿಪಲ್ ಅಥವಾ ಅಸಲು. ಇದು ಏನಿದೆ 2, ಇದು SI, ಸಿಂಪಲ್ ಇಂಟ್ರೆಸ್ಟ್. ಓಕೆ, ಇವಾಗ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಏನಿದೆ ಇದು 5:2, ಇದು ಯಾವ ಥರ ಇದೆ ಹಾಗೆ ಇಟ್ಕೊಳ್ಳಿ. 2:5 ಅಥವಾ 5:2ನ. ಇನ್ನು ನೆಕ್ಸ್ಟು ಇಂಟು 100. ಟೈಮ್ ಎಷ್ಟಿದೆ? ವರ್ಷ ಎಷ್ಟು ವರ್ಷ ಅಂತ ಹೇಳ್ತಿದ್ದಾರೆ? 20 ವರ್ಷ. ಇನ್ನು ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಮಾಡೋಣ. 5 1 5 2 10, 1 0. ಇನ್ನು ನೆಕ್ಸ್ಟು 2 1 2 10 20. ಎಷ್ಟು ಬಂತು? 10 ಡಿವೈಡೆಡ್ ಬೈ 20 ಬಂತು. 10 1 10 2 20. ಏನು ಬಂತು ಫೈನಲ್ ಆಗಿ ನಮ್ದು ಆನ್ಸರು? ಆನ್ಸರ್ ಈಸ್ 2%. 2% ವಾರ್ಷಿಕವಾಗಿ 2% ಬಡ್ಡಿ ದರ. ಓಕೆ, ಇನ್ನು ನೆಕ್ಸ್ಟ್ 11th ಕ್ವಶನ್ ಏನಿದೆ? ಒಂದು ಸಂಖ್ಯೆಯನ್ನು 5ರಿಂದ ಹೆಚ್ಚಿಸಿದರೆ 5 ಮತ್ತು 4 2ರಿಂದ ಸಂಪೂರ್ಣವಾಗಿ ಭಾಗವಾಗುತ್ತದೆ. ಆ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸಲ್ಲಿ 4 ನಂಬರ್ ಕೊಟ್ಟಿದ್ದಾರೆ ಅಥವಾ 4 ಸಂಖ್ಯೆ ಕೊಟ್ಟಿದ್ದಾರೆ. ಆ ಸಂಖ್ಯೆಯಲ್ಲಿ ಕೊಟ್ಟಿರುವ ಆಪ್ಷನ್ನಲ್ಲಿ ನಮಗೆ ಒಂದು ಸಂಖ್ಯೆ ಇದೆ ಅಂತೆ. ಆ ಸಂಖ್ಯೆಗೆ ಪ್ಲಸ್ ಯಾವುದೋ ಒಂದು ಸಂಖ್ಯೆ ಎಕ್ಸ್ ಅಂದ್ಕೊಳ್ಳಿ. ಅದಕ್ಕೆ +5 ಮಾಡಿದರೆ ಅದು ಒಂದು ಯಾವುದೋ ನಂಬರ್ ಬರುತ್ತೆ ಅಥವಾ ಆನ್ಸರ್ ಬರುತ್ತೆ. ಅದನ್ನು ಕೂಡ ಎಕ್ಸ್ ಅಂದ್ಕೊಳ್ಳಿ. ಆ ಎಕ್ಸ್ ಬಂದಿರೋ ಆನ್ಸರ್ ಏನಿದೆ, ಯಾವ್ಯಾವ ನಂಬರಿಂದ ಭಾಗ ಆಗುತ್ತೆ ಬಂದಿರುವ ಆನ್ಸರು? 5 ಮತ್ತು 4. ಈ 2 ಸಂಖ್ಯೆಯಿಂದ ಸಂಪೂರ್ಣವಾಗಿ ಭಾಗ ಆಗುತ್ತೆ. ಯಾವಾಗ? +5 ಮಾಡಿದಾಗ. ಅದು ಯಾವ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಇದೆ. ಇವಾಗ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಏನಿದೆ, ನಾವು ಮೊದಲು ಇದಕ್ಕೆ ಆನ್ಸರ್ ಯಾವುದಾಗುತ್ತೆ ಅನ್ನೋದು ನೋಡೋಣ. ನೆಕ್ಸ್ಟು ಯಾವ ಥರ ಅನ್ನೋದನ್ನ ಆಮೇಲೆ ನೋಡೋಣ. ಆನ್ಸರ್ ಬಂದ್ಬಿಟ್ಟು 75. 75 ಯಾವ ಥರ, ಹೆಂಗೆ 75 ಅಂತ ನೋಡೋದಾದರೆ 75ಕ್ಕೆ ಪ್ಲಸ್ ನಾವು 5 ಮಾಡೋಣ. ಅವ್ರು ಹೇಳಿರೋ 5ಅನ್ನು ಪ್ಲಸ್ ಮಾಡೋಣ. ಎಷ್ಟಾಯಿತು? 5 5 10 ಮತ್ತು 7 + 1 ಎಷ್ಟಾಯಿತು? 80 ಆಯಿತು. ಈ ಬಂದಿರುವ 80 ಏನಿದೆ ಇದು 4 ಮತ್ತು 5, 4 ಮತ್ತು 5 ಎರಡೂ ಮಗ್ಗಿಯಿಂದ ಅಥವಾ 2 ಟೇಬಲ್ನಿಂದ ಸಂಪೂರ್ಣವಾಗಿ ಭಾಗವಾಗುತ್ತದೆ. ಇನ್ನು ನೆಕ್ಸ್ಟು 4ರಿಂದ 80 ಎಷ್ಟರಲ್ಲಿ ಭಾಗ ಆಗುತ್ತೆ ಅಂತ ನೋಡೋದಾದರೆ 4ರಿಂದ 20ರಲ್ಲಿ ಭಾಗ ಆಗುತ್ತೆ. ಇನ್ನು 5ರಲ್ಲಿ ಎಷ್ಟರಿಂದ ಭಾಗ ಆಗುತ್ತೆ ಅಂತ ನೋಡೋದಾದರೆ 5ರಿಂದ 16ರಿಂದ ಭಾಗ ಆಗುತ್ತೆ. 5 16 80 ಆಗುತ್ತೆ. 4 20 80 ಆಗುತ್ತೆ. ಓಕೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಆಪ್ಷನ್ಸ್ನ ಚೆಕ್ ಮಾಡಿ ನೋಡಿ ನೀವು. ಯಾವುದು ಕೂಡ 2 ಸಂಖ್ಯೆಯಿಂದ ಡಿವೈಡ್ ಆಗಲ್ಲ. ನೆಕ್ಸ್ಟ್ 12th ಕ್ವಶನ್, 12ನೇ ಕ್ವಶನ್ ಏನಿದೆ? ಒಂದು ಕೈ ಗಡಿಯಾರವನ್ನು 720ಕ್ಕೆ ಮಾರಾಟ ಮಾಡುವುದರಿಂದ 20% ನಷ್ಟವಾಗುತ್ತದೆ. ಹಾಗಾದರೆ ಕೈ ಗಡಿಯಾರದ ಮೂಲ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. 20% ನಷ್ಟ ಅಂತ ಹೇಳ್ತಿದ್ದಾರೆ. 20% ನಷ್ಟ ಅಂದರೆ ಎಷ್ಟಾಗುತ್ತೆ? 80. 80 ಅಂದರೆ ಎಷ್ಟು ಹೇಳ್ತಿದ್ದಾರೆ? 720. ನೆಕ್ಸ್ಟ್ ನಮಗೇನು ಕೇಳ್ತಿದ್ದಾರೆ? ಅಸಲು ಬೆಲೆ ಅಥವಾ ಮೂಲ ಬೆಲೆ. ಮೂಲ ಬೆಲೆ ಎಷ್ಟಿರುತ್ತೆ? ಯಾವತ್ತು 100 ಇರುತ್ತೆ. ಓಕೆ, ನೆಕ್ಸ್ಟ್ ಕ್ರಾಸ್ ಮಲ್ಟಿಫಿಕೇಶನ್ ಮಾಡೋಣ. 100 × 720 ಡಿವೈಡೆಡ್ ಬೈ 80. ಇನ್ನು ನೆಕ್ಸ್ಟು ಸಿಂಪ್ಲಿಫಿಕೇಶನ್. 0ಗೆ 0 ಕ್ಯಾನ್ಸಲ್ ಆಗುತ್ತೆ. 8 1 8 9 72 ಆಗುತ್ತೆ. ಇನ್ನು ಉಳಿದಿದ್ದೇನು ನಮಗೆ? 100 × 9 ಉಳಿತು. 100 × 9 ಮಾಡಿದರೆ ನಮ್ಗೆ ಏನು ಬರುತ್ತೆ ಆನ್ಸರು? 100 × 9 ಮಾಡಿದರೆ 900. ಆನ್ಸರ್ ಈಸ್ 900. ಇನ್ನು ನೆಕ್ಸ್ಟ್ 13ನೇ ಕ್ವಶನ್, 13 ಕ್ವಶನ್ ಏನಿದೆ? 7,000 ಮೊತ್ತದ ಮೇಲೆ ವಾರ್ಷಿಕವಾಗಿ 4% ಬಡ್ಡಿ ದರದಲ್ಲಿ 5 ವರ್ಷಕ್ಕೆ ಆಗುವ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದ್ದಾರೆ. ಏನಿದೆ, ಎಷ್ಟಿದೆ ಅಸಲು ಅಥವಾ ಪ್ರಿನ್ಸಿಪಲ್? 7,000. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ನಮಗೆ? ವಾರ್ಷಿಕವಾಗಿ 4% ಬಡ್ಡಿ ದರದಲ್ಲಿ ಅಂತ ಹೇಳ್ತಿದ್ದಾರೆ. ಈಗ ನಮಗೆ ಈ 7,000ದಲ್ಲಿ 4% ಬೇಕು ಅಂದರೆ ಏನು ಮಾಡಬೇಕು ನಾವು? 1 0 ಕ್ಯಾನ್ಸಲ್ ಮಾಡಿದರೆ 10% ಅಂತ ಹೇಳಿದ್ದೀನಿ. ಇನ್ನು ನೆಕ್ಸ್ಟು 2 0 ಕ್ಯಾನ್ಸಲ್ ಮಾಡಿದರೆ 1% ಸಿಗುತ್ತೆ ಅಂತ ಹೇಳಿದ್ದೀನಿ. ಈ 70 ಅಂದರೆ ಏನು? ನಮಗೆ 1%. ನಮಗೆ ಬೇಕಾಗಿರೋದು ಎಷ್ಟು? 4% ಎಷ್ಟು ಅಂತ. ಹಾಗಾಗಿ ಇಂಟು 4 ಮಾಡೋಣ. 4 7 7 4 28, 1 0ಗೆ 0.
ಇನ್ನು ಏನು ಬಂತು ನಮಗೆ ಈ 280 7,000ದಲ್ಲಿ 4%. ಈ ಸರಳ ಬಡ್ಡಿ ಅಥವಾ ಸಿಂಪಲ್ ಇಂಟ್ರೆಸ್ಟ್ ಬಗ್ಗೆ ಕ್ವಶನ್ ಬಂತು ಅಂದರೆ 1 ವರ್ಷಕ್ಕೆ ಎಷ್ಟಿರುತ್ತೆ ಸರಳ ಬಡ್ಡಿಯು, ಅದು 10 ವರ್ಷಕ್ಕೆ ನೀವು ಸರಳ ಬಡ್ಡಿ ಮೇಲೆ ಅಮೌಂಟ್ ಅಥವಾ ದುಡ್ಡು ಕೊಟ್ಟಿದ್ರಿ ಅಂದರೆ 10 ವರ್ಷದಲ್ಲೂ ಕೂಡ ಅಷ್ಟೇ ಇರುತ್ತೆ. ಈಗ ಎಕ್ಸಾಂಪಲ್ 280 ಬಂದಿದೆ ಅಂದರೆ ಏನಿದ್ದಾನೆ ಸಾಲ ಕೊಟ್ಟವನು 20 ವರ್ಷ ಸಾಲ ಕೊಟ್ಟಿದ್ದ ಅಂದರೂ ಕೂಡ 20 ವರ್ಷನೂ ತಿಂಗಳ 280 ರೂಪಾಯಿನೇ ಕಟ್ಟಬೇಕಾಗುತ್ತೆ. ಓಕೆ, ಕಾಂಪೌಂಡ್ ಇಂಟ್ರೆಸ್ಟ್ ಥರ ಇದರಲ್ಲಿ ಬಡ್ಡಿಗೆ ಬಡ್ಡಿ ಅಥವಾ ಚಕ್ರ ಬಡ್ಡಿಗೆ ಬಡ್ಡಿ ಅನ್ನೋದು ಏನು ಆ್ಯಡ್ ಆಗಲ್ಲ. ಜಸ್ಟ್ ಒಂದು ತಿಂಗಳಿಗೆ ಎಷ್ಟಿರುತ್ತೋ ಅದನ್ನೇ ಕಂಟಿನ್ಯೂ ಆಗುತ್ತೆ. ಇವಾಗ ಎಷ್ಟು ಬಂದಿದೆ ಈ 280, ಇದು 1 ವರ್ಷಕ್ಕೆ. ನಮಗೆ ಕೇಳಿರೋದು ಎಷ್ಟು ವರ್ಷಕ್ಕೆ, 5 ವರ್ಷಕ್ಕೆ ಎಷ್ಟು ಅಂತ. ಹಾಗಾಗಿ ಇಂಟು 5 ಮಾಡೋಣ ನಾವು. 5. ನೆಕ್ಸ್ಟು 0ಗೆ 0, 5 8 40 ಆಗುತ್ತೆ. 4 10 ಇಡೋಣ, 1 0. ಇನ್ನು ನೆಕ್ಸ್ಟು 5 2 10 ಪ್ಲಸ್ 4 ಎಷ್ಟಾಗುತ್ತೆ, 14. ಆನ್ಸರ್ ಈಸ್ 1400. ಯಾವ ಆಪ್ಷನಲ್ಲಿದೆ, 4th ಆಪ್ಷನಲ್ಲಿದೆ. ಆನ್ಸರ್ ಈಸ್ 1400. ಓಕೆ, ನೆಕ್ಸ್ಟ್ ಕ್ವಶನ್ ಕಡೆ ಹೋಗೋಣ. 14ನೇ ಕ್ವಶನ್ನು. ಇನ್ನು ನೆಕ್ಸ್ಟ್ 14 ಕ್ವಶನ್ ಏನಿದೆ, 14ನೇ ಕ್ವಶನ್ನು. A:B = 7:4 ಆಗಿದ್ದರೆ ಬ್ರಾಕೆಟ್ 6A + B ಬ್ರಾಕೆಟ್ ಕ್ಲೋಸ್ 6A - B ಏನಾಗುತ್ತೆ ಅಂತ ಕೇಳಿದ್ದಾರೆ. ಯಾವ ಥರ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ನೋಡಿ. ಏನಿದೆ ಇಲ್ಲಿ, A ಮತ್ತು B ವ್ಯಾಲ್ಯೂ ಕೊಟ್ಟಿದ್ದಾರೆ. A ಎಷ್ಟು ಹೇಳಿದ್ದಾರೆ, 7 ಹೇಳಿದ್ದಾರೆ. B 4 ಹೇಳಿದ್ದಾರೆ. ನಮಗೇನು ಕೇಳ್ತಿದ್ದಾರೆ ಇಲ್ಲಿ, 6A + B ಬ್ರಾಕೆಟ್ ಕ್ಲೋಸ್ ಇಷ್ಟು 6A - B ಏನಾಗುತ್ತೆ ಅಂತ ಕೇಳಿದ್ದಾರೆ, ಮೈನಸ್ ಇದು. ಇವಾಗ ನಮ್ಗೆ ಏನು ಮಾಡಬೇಕು, ಏನು ಬೇಕು ಅಂದರೆ 6 ಅಂತ ಕೊಟ್ಟಿದ್ದಾರೆ, 6ನ ಹಾಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಏನಿದೆ, A ಅಂತ ಇದೆ. ಇಲ್ಲಿ ಏನು ಇಲ್ಲಿದ್ರೆ ಇಂಟು ಇರುತ್ತೆ, ಯಾವುದು ಇಲ್ಲಿದ್ರೆ ಏನಿರುತ್ತೆ, ಇಂಟು ಇರುತ್ತೆ. ಇನ್ನು ನೆಕ್ಸ್ಟ್ A ಅಂತ ಇದೆ. Aದು ವ್ಯಾಲ್ಯೂ ಎಷ್ಟಿದೆ, 7 ಇದೆ. ಹಾಗಾಗಿ ಇಲ್ಲಿ A ಜಾಗದಲ್ಲಿ 7 ಬರುತ್ತೆ. ನೆಕ್ಸ್ಟ್ ಏನಿದೆ, ಪ್ಲಸ್ B ಇದೆ. B ಜಾಗದಲ್ಲಿ ಯಾವ್ದು ಬರಬೇಕು, 4 ಬರಬೇಕು. ಓಕೆ, ನೆಕ್ಸ್ಟ್ ಏನಿದೆ, 6 ಇದೆ. 6ಗೆ 6 ಹಾಗೆ ಇಟ್ಕೊಳ್ಳಿ, ಏನಿಲ್ಲಿದ್ರೆ ಇಂಟು ಇರುತ್ತೆ. A ಇದೆ. A ಜಾಗದಲ್ಲಿ ಯಾವ್ದು ಬರಬೇಕು, ಇವಾಗ ನಮಗೆ A ಜಾಗದಲ್ಲಿ 7 ಬರಬೇಕು. ನೆಕ್ಸ್ಟು ಮೈನಸ್ B ಇದೆ. B ಜಾಗದಲ್ಲಿ ಯಾವುದಿದೆ, ಏನಿದೆ, B ವ್ಯಾಲ್ಯೂ 4 ಇದೆ, 4 ಬರಬೇಕು. ಓಕೆ, ಇದನ್ನು ನಾವೀಗ ಪ್ರಾಬ್ಲಮ್ನ ಕ್ಲಿಯರ್ ಮಾಡಿದಾಗ ಅಥವಾ ಸಾಲ್ವ್ ಮಾಡಿದಾಗ ಆನ್ಸರ್ ಬರುತ್ತೆ. ಏನಿದೆ ಮೊದಲು, ಈಗ ಎರಡು ಕಡೆನೂ ಸೇಮ್ ಇದೆ. ಈಗ ಮೊದಲು ಇಂಟು ಮಾಡೋಣ. 6 7 ಎಷ್ಟಾಗುತ್ತೆ, ಅಥವಾ 7 6 ಎಷ್ಟಾಗುತ್ತೆ, 42 ಆಗುತ್ತೆ. 42 + 4 ಎಷ್ಟಾಗುತ್ತೆ, 46 ಆಗುತ್ತೆ. ಈ ಕಡೆ 46 ಆಯಿತು. ನೆಕ್ಸ್ಟ್ ಈ ಕಡೆ 7 6 ಎಷ್ಟಾಗುತ್ತೆ, 42 ಆಗುತ್ತೆ. ನೆಕ್ಸ್ಟ್ 42ರಲ್ಲಿ ನೀವು 4ಅನ್ನು ಮೈನಸ್ ಮಾಡಿದಾಗ ಎಷ್ಟಾಗುತ್ತೆ, 38 ಆಗುತ್ತೆ. ಈ 46 ಮತ್ತು 38 ಆಪ್ಷನಲ್ಲಿಲ್ಲ, ಯಾಕಂದರೆ ಇದನ್ನು ಇನ್ನೂ ಸಿಂಪ್ಲಿಫಿಕೇಷನ್ ಮಾಡಿದ್ದಾರೆ. ಇದನ್ನು ನಾವು ಇನ್ನೂ ಸಿಂಪ್ಲಿಫಿಕೇಷನ್ ಮಾಡೋಣ. 2 2 4, 2 3 6 ಎಷ್ಟು ಬಂತು, ಈ ಕಡೆ 23. ನೆಕ್ಸ್ಟ್ ಈ ಕಡೆ ಎಷ್ಟು ಬರುತ್ತೆ ನೋಡೋಣ. 2 1 2, 1 ಉಳಿತು, 18 ಆಯಿತು. 2 9 18, 19 ಬಂತು ಈ ಕಡೆ. ಆನ್ಸರ್ ಇಸ್ 23:19. ಯಾವ ಆಪ್ಷನಲ್ಲಿದೆ, ಫಸ್ಟ್ ಆಪ್ಷನಲ್ಲಿದೆ. ಏನೂ ಇಲ್ಲ, ಜಸ್ಟ್ ಇದನ್ನ 46 ಮತ್ತು 38ಅನ್ನು ಎರಡರ ಮಧ್ಯೆಯಿಂದ ನೀವು ಕಡ್ತಾ ಹೊಡೆದಾಗ ನಿಮಗೆ ಫೈನಲ್ ಆನ್ಸರ್ ಬರುತ್ತೆ. ಇನ್ನು ನೆಕ್ಸ್ಟ್ ಲಾಸ್ಟ್ ಫೈನಲ್ 15th ಕ್ವಶನ್ ಏನಿದೆ, 3 ಅಂಕೆ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಏನಿದೆ, ಲಾರ್ಜೆಸ್ಟ್ ಮತ್ತು ಸ್ಮಾಲೆಸ್ಟ್ ನಂಬರ್, ಅದ್ರ ಮೇಲಿದೆ ಕ್ವಶನ್ನು, ಆ ಟಾಪಿಕ್ ಮೇಲೆ. ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಲಾರ್ಜೆಸ್ಟ್ ಮತ್ತು ಸ್ಮಾಲೆಸ್ಟ್ ನಂಬರ್ನ ನೋಡ್ಕೋಬೇಕಾಗುತ್ತೆ. 1 ಅಂಕೆ ಅತಿ ಚಿಕ್ಕ ಸಂಖ್ಯೆ ಯಾವುದು, ಅಥವಾ 1 ಅಂಕೆ ಅತಿ ದೊಡ್ಡ ಸಂಖ್ಯೆ ಯಾವುದು, 2 ಅಂಕೆ ಅತಿ ದೊಡ್ಡ ಸಂಖ್ಯೆ ಯಾವುದು, 2 ಅಂಕೆ ಅತಿ ಚಿಕ್ಕ ಸಂಖ್ಯೆ ಯಾವುದು, 3 ಅಂಕೆ ಅತಿ ದೊಡ್ಡ ಸಂಖ್ಯೆ ಯಾವುದು, 3 ಅಂಕೆ ಅತಿ ಚಿಕ್ಕ ಸಂಖ್ಯೆ ಯಾವುದು, ಇದನ್ನು ನೀವು ನೋಡ್ಕೋಬೇಕಾಗುತ್ತೆ. ಈಗ ನಮಗೆ ಕೇಳಿರೋದೇನು ಕ್ವಶನಲ್ಲಿ, 3 ಅಂಕೆ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ. ಆಪ್ಷನಲ್ಲಿರೋ ಸಂಖ್ಯೆಗಳಲ್ಲಿ 3 ಅಂಕೆ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಯಾವುದಾಗುತ್ತೆ ಆನ್ಸರು, 3 ಅಂಕೆ ಅತಿ ದೊಡ್ಡ ಸಂಖ್ಯೆ 999. ಇನ್ನು ನೆಕ್ಸ್ಟು ಇದು ದೊಡ್ಡದಾದರೆ, ಲಾರ್ಜೆಸ್ಟ್ ಆದರೆ, ನೆಕ್ಸ್ಟ್ ಅತಿ ಚಿಕ್ಕ ಸಂಖ್ಯೆ 3 ಅಂಕೆ ಅತಿ ಚಿಕ್ಕ ಸಂಖ್ಯೆ ಯಾವುದಾಗುತ್ತೆ, 100. ಯಾವುದು, 100. 3 ಅಂಕೆ ಅತಿ ಚಿಕ್ಕ ಸಂಖ್ಯೆ 100, 3 ಅಂಕೆ ಅತಿ ದೊಡ್ಡ ಸಂಖ್ಯೆ 999. ಇನ್ನು ನೆಕ್ಸ್ಟು ನೀವಿವಾಗ ಏನು ಮಾಡಬೇಕು ಅಂದರೆ, ನಾನು 4 ಅಂಕೆ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಬರಿತೀನಿ. 4 ಅಂಕೆ ಅತಿ ಚಿಕ್ಕ ಸಂಖ್ಯೆ ಯಾವುದು, 1000. ಏನಿದೆ ಈ 1000 4 ಅಂಕೆ ಅತಿ ಚಿಕ್ಕ ಸಂಖ್ಯೆ ಆಗಿದೆ.
ಈಗ ನೀವೇನು ಮಾಡಬೇಕು ಅಂದರೆ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು ಅನ್ನೋದನ್ನ ಕಾಮೆಂಟ್ ಮಾಡಬೇಕು. ಕಾಮೆಂಟ್ ಮಾಡಿ ಹೇಳಿ. ಸೀರಿಯಸ್ಸಾಗಿ ನಾವು ಸ್ಟಡಿ ಮಾಡ್ತಿದ್ದೀವಿ, ಎಕ್ಸಾಮ್ನ ನಾವು ಕ್ಲಿಯರ್ ಮಾಡ್ತೀವಿ, ನಾವು ಸ್ಟಡಿ ಮಾಡಿದ್ದೀವಿ ಅನ್ನೋರು ಕಾಮೆಂಟ್ ಮಾಡ್ತೀರಾ. ಓಕೆ, ಇಲ್ಲಿಗೆ ಈ ಕ್ಲಾಸ್ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.